ಬದುಕಕ್ಕೆ ಬಿಡ್ದಿರೋ ಆ ವಂಶನ ನಾಶ ಮಾಡಿದೆ ನಿಮ್ದೇಗೆ ಹೇಗಿರ್ತೀಯ ನೀನು? ನಮ್ಮ ಪ್ರೀತಿಗೆ ನ್ಯಾಯ ಸಿಗ್ಬೇಕಂದ್ರೆ ನೀನು ಬದುಕಬೇಕು, ಹಠ ಹಿಡಿಬೇಕು. ಅಯ್ಯೋ, ಏನಿದು ರಕ್ತ? ಮೊದಲನೇ ಸಲ ಬಲ್ಗಾಲಿಟ್ಟು ಒಳಗಡೆ ಬರ್ತಿದ್ದಂಗೆನೆ ರಕ್ತ ಸುರಿತಾ ಇದೆಯಲ್ಲ, ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡಬಾರ್ದಾ? ಕಲ್ಯಾಣಿ, ಜ್ವರಕ್ಕೆ ತಗೊಳ್ತಾ? ಪರವಾಗಿಲ್ಲ, ಗಮನಿಸ್ಲಿಲ್ಲ. ಕಾಲುಂಗುರ ಸ್ವಲ್ಪ ಟೈಟ್ ಆಗಿತ್ತು, ಅದಕ್ಕೆ ಏಟಾಗಿದೆ. ಇದೇನು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಅಲ್ವಾ? ಮನೆ ಒಳಗಡೆ ಮೊದಲನೇ ಸಲ ಕಾಲಿಡೋದಕ್ಕೆ ಅಂತ ಬಂದಿದ್ಯಾ, ರಕ್ತ ಸುರಿತಾ ಇದೆ. ಇಲ್ಲ ಇಲ್ಲ, ಅಯ್ಯೋ ದೇವ್ರೆ, ಏನಪ್ಪ ಇದು ಅಪಶಕುನ? ಯಾಕೆ ಹೀಗೆ ಮಾಡ್ತಿದ್ಯಾ? ಏನು ಮಾತಾಡ್ತಿದ್ಯಾ ಯಶೋ ನೀನು? ನೀನು ರಕ್ತ ನೋಡ್ತಾ ಇದೆಯಾ? ನಾನು ಗಾಯ ಆಗಿರೋ ನನ್ನ ಸೊಸೆ ಪಾದ ನೋಡ್ತಾ ಇದ್ದೀನಿ. ಶಕುನ ಅಪಶಕುನದ ಬಗ್ಗೆ ಮಾತಾಡೋ ಸಂದರ್ಭನ ಇದು? ವಿನಯ್, ಕಾಲ್ಗೇಟ್ ಬಿದ್ದಿದೆ, ಫಸ್ಟ್ ಒಳಗಡೆ ಕರ್ಕೊಂಡೋಗಿ ಡೆಟ್ಟಾಲ ಕ್ಲೀನ್ ಮಾಡಿ. ಫಸ್ಟ್ ಕರ್ಕೊಂಡೋಗಪ್ಪ. ಸರಿಯಪ್ಪ, ಬಾ ಕಲ್ಯಾಣಿ. ಈ ಮನೆಗೆ ಹೊಸ ಅತಿಥಿಯ ಆಗಮನದ ಗುರುತು ಇದು. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀನು ಯಾಕೆ ಮಗಳೇ ಎಲ್ಲೇ ನಿಂತಿದ್ದೆ? ಒಳಗಡೆ ಬಾ, ಬಾ, ನೀ ಬಾ ಮಗಳೇ, ಬಾ, ಬನ್ನಿ ಒಳಗಡೆ. ದೇವ್ರ ದಯಿಂದ ಯಾವ ಅನಾಹುತಗಳು ನಡೆದೇ ಇದ್ರೆ ಸರಿ. ಕೂತ್ಕೋ. ಒಂದು ನಿಮಿಷ, ಫಸ್ಟ್ ಬಾಕ್ಸ್ ತರ್ತೀನಿ. ತುಂಬ ನೋವಾಗ್ತಿದೆ ಅನ್ಸುತ್ತೆ? ಇಲ್ಲ, ಪರವಾಗಿಲ್ಲ. ಏನು ಪರವಾಗಿಲ್ಲ, ನೋಡು ಹೇಗಾಗಿದೆ. ಇವತ್ತು ಈ ಮನೇಲಿ ಮೊದಲೇ ದಿನ, ಈಗಷ್ಟೇ ಕಾಲಿಟ್ಟಿದೆಯಾ, ಅಷ್ಟರಲ್ಲಿ ಹೀಗಾಗಬೇಕಾ? ನಿನಗೆ ನೋವು ಆದ್ರೂ ಆ ನೋವು ನಾನು ನುಗ್ತಾ ಇದೆಯಲ್ಲ, ಅದನ್ನು ನೋಡಿ ನನಗೆ ಸಂಕಟ ಆಗ್ತಿದೆ. ನನಗೂ ಒಂಥರ ನೋವು ಆಗ್ತಿದೆ. ನಿಮಗೆ ಅಷ್ಟು ಬೇಗ ನೋವಾಗತ್ತಾ? ನಿನ್ನ ವಿಚಾರದಲ್ಲಿ ಹೌದು. ಕಲ್ಯಾಣಿ, ಒಂದು ಕೆಲಸ ಮಾಡು. ನಿಂಗೆ ಕಾಲುಂಗುರ ನೋವು ಕೊಡ್ತಾ ಇದ್ದಾರೆ, ಇಲ್ಲ ಬಿಚ್ಚಿ ಎತ್ತಿಟ್ಬಿಡು. ನೀ ಬರೀ ಕಾಲಲ್ಲಿ ಓಡಾಡಿದ್ರೂ ಪರವಾಗಿಲ್ಲ. ಇಲ್ಲ, ತೆಗಿಬಾರ್ದು. ಈ ಮಾಂಗಲ್ಯ, ಈ ಕಾಲುಂಗುರ, ಈ ಕುಂಕುಮ, ಇದ್ಯಾವುದು ನನ್ನಿಂದ ದೂರ ಆಗಬಾರ್ದು. ಇವೆಲ್ಲ ಬರೀ ತೋರಿಕೆ ಅಲ್ಲ ವಿನಯ್, ನೆನಪುಗಳು. ಪ್ರತಿದಿನ ಇದನ್ನೆಲ್ಲ ನೋಡಿದಾಗ ನಾನು ಈ ಮನೆಗೆ ಯಾಕೆ ಬಂದಿದ್ದೀನಿ, ನಾನು ಏನು ಕೆಲಸ ಮಾಡಬೇಕು, ಇದನ್ನೆಲ್ಲ ನೆನಪಿಸ್ತಾ ಇರುತ್ತೆ. ಈ ಮನೆಯಲ್ಲಿ ನನಗೊಂದು ಉದ್ದೇಶ ಇದೆ, ಅದನ್ನು ನಾನು ಯಾವ ಕ್ಷಣನೂ ಮರಿಬಾರ್ದು, ಮರೆಯೋದು ಇಲ್ಲ. ಅಂದರೆ ನೀನು ಒಂದು ನಿರ್ಧಾರ ಮಾಡ್ಕೊಂಡೇ ಬಂದಿದೀಯಾ? ಈ ಮನೆಗೆ ಬೆಳಕು ತುಂಬಬೇಕು, ಎಲ್ಲನೂ ಖುಷಿ ಖುಷಿಯಾಗಿ ಇಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಈಗಷ್ಟೇ ಮನೆಗೆ ಕಾಲಿಟ್ಟಿದ್ಯಾ,
ಆಗಲೇ ಇರಿಸ್ ಹೊಸ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ಯಾ ಹಾಂ? ನಿನ್ನ ಮುಖ ನೋಡಿದ್ರೆ ನನಗೆ ಎಲ್ಲ ಅರ್ಥ ಆಗುತ್ತೆ ಕಲ್ಯಾಣಿ. ನಿನ್ನ ಮನಸ್ಸು ಎಂಥದ್ದು, ನಿನ್ನ ವ್ಯಕ್ತಿತ್ವ ಎಂಥದ್ದು ಅಂತ. ನೀನು ಈ ಶಾಂತವಾದ ನಗು ನನಗೆಲ್ಲ ಹೇಳುತ್ತೆ. ನಾನು ಸೋತೋಗ್ತಾಯಿದ್ದೀನಿ ಅನಿಸ್ತದೆ ಕಲ್ಯಾಣಿ. ನನಗೆ ತುಂಬ ಖುಷಿ ಆಗ್ತಿದೆ. ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ. ಬರೆಯೋಕ್ಕಾಗತ್ತಾ? ಕೃಷ್ಣನ್ನ ಮುದ್ದು ಮಾಡಿ ಬೆಳೆಸಿದ್ಲು. ಆ ಭರತ್ನಂತೂ ಮಡ್ಲಿಂದ ಕೆಳಗೆ ಹಾಕ್ತಿರ್ಲಿಲ್ಲ. ಮಕ್ಕಳು ಅಂದ್ರೆ ಬಹಳ ಪ್ರೀತಿ. ಅವಳು ಕೊಟ್ಟಷ್ಟು ಪ್ರೀತಿನ ಈ ಮಕ್ಕಳಿಗೆ ನಾನು ಕೊಡೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ನನ್ನ ಕೆಲಸ ಅದು ಇದು ಅಂತ ಓಡಾಡ್ತಾ ಇದ್ದೆ. ಇವತ್ತು ಆ ಸ್ಥಾನದಲ್ಲಿ ನೀನು ಈ ಮನೆ ತುಂಬಿದ್ಯಾ. ಈ 3 ಮಕ್ಕಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಬೇಕಾದ ಜವಾಬ್ದಾರಿ, ಕರ್ತವ್ಯ ನಿಂದು ಅನ್ನೋ ಮಾತನ್ನು ನಾನು ನಿನಗೆ ಹೇಳ್ತೀನಮ್ಮ. ನೀನು ಈ ಮನೆಗೆ ಬಂದಮೇಲೆ ನನ್ನ ಮನೆ ನಂದನವನ ಆಗುತ್ತೆ ಅನ್ನೋ ಭರವಸೆ ನನಗೆ ಬಂತು ತಾಯಿ. ಇವತ್ತಿಂದ ಈ ಸೀರೆ ನಿಂದು. ತಗೊಮ್ಮ. ಇದನ್ನು ತಗೊಂಡು ಹೋಗಿ ಶಾಂತಿ ಫೋಟೋ ಮುಂದೆ ಇಟ್ಟು ದೀಪ ಹಚ್ಚಿ ಅವಳ ಆಶೀರ್ವಾದ ತಗೋ.